ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕಡದಲಮರಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಜಲಜೀವನ್ ಮಿಷನ್ ಕಾಮಗಾರಿಯಲ್ಲಿ ಅಕ್ರಮ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ಬರುವ 15 ಹಣಕಾಸು ಹಾಗೂ ಪಂಚಾಯತ್ ರಾಜ್ನಲ್ಲಿ ಫ್ರಾಡ್ ನಡೆದಿದೆ ಎಂದು ಯುವನೋನ್ಮುಖ ನಾಯಕ, ಸಾಮಾಜಿಕ ಸುಧಾರಕ ಭಾಸ್ಕರ್ ಅಂಕಾಲಮಡುಗು ಶಿವಾರೆಡ್ಡಿ ಆರೋಪಿಸಿದ್ದಾರೆ. ಜೈ ಶ್ರೀರಾಮ್, ಜೈ ಗುರುದೇವ್. ನಮಸ್ಕಾರ, ನಾನು ನಿಮ್ಮ ಭಾಸ್ಕರ್ ಅಂಕಾಲಮಡುಗು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ. ಈಗಾಗಲೇ ನಿಮ್ಮೆಲ್ಲರಿಗೂ ತಿಳಿದಿದೆ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಡದಲಮರಿ ಗ್ರಾಮ ಪಂಚಾಯಿತಿಯಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಮನೆಗಳಿಗೆ ನೀರನ್ನ ಕೆಲವೊಂದು ಗ್ರಾಮಗಳಲ್ಲಿ ಕೊಟ್ಟಿದ್ದಾರೆ, ಕೆಲವೊಂದು ಗ್ರಾಮಗಳಲ್ಲಿ ಕೊಟ್ಟಿಲ್ಲ. ಕಡದಮರಿ ಗ್ರಾಮ ಪಂಚಾಯಿತಿಯಲ್ಲಿ ಇರತಕ್ಕಂತಹ ಬೋಡಗುಂಡ್ಲಪಲ್ಲಿಯಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ನಡೆದಿಲ್ಲ. ಆದರೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಬಿಟ್ಟಿರತಕ್ಕಂತಹ ಮೇರಿ ಪಂಚಾಯತ್ ಅನ್ನುವಂಥ ಆ್ಯಪ್ನಲ್ಲಿ 30 ಜನ ಹೆಸರುಗಳನ್ನ ಎಂಟ್ರಿ ಮಾಡಿದ್ದಾರೆ. ಅದರಲ್ಲಿ 30 ಜನರಲ್ಲಿ ಮ್ಯಾಕ್ಸಿಮಮ್ ಮೆಂಬರ್ಸು ಆ ಊರಿನವರಲ್ಲ. ಒಂದು. ಎರಡನೇದು, ಆ ಊರಿನಲ್ಲಿ 5 ಜನರ ಮುಸ್ಲಿಂ ಹೆಸರುಗಳನ್ನ ಎಂಟ್ರಿ ಮಾಡಿದ್ದಾರೆ. ಬೋಡಗುಂಡ್ಲಹಳ್ಳಿಯಲ್ಲಿ ಮುಸ್ಲಿಂ ಅವರು ಊರು ಹುಟ್ಟಿದಾಗ್ಲಿಂದ ಯಾರೂ ಇಲ್ಲ. ಎರಡನೇದು, ಬಿಲ್ಲಾಂಡ್ಲಹಳ್ಳಿಯಲ್ಲಿ 6 ಜನ ಮುಸ್ಲಿಂ ಅವ್ರನ್ನ ಎಂಟ್ರಿ ಮಾಡಿದ್ದಾರೆ. ಆ ಊರಲ್ಲಿ ಒಂದು ಮನೆ ಇದೆ ಅಂತಂದ್ರೆ ಒಂದು ಕನೆಕ್ಷನ್ ಇರಬೇಕು. ಮಿಕ್ಕಿದ್ದ 5 ಕನೆಕ್ಷನ್ಸ್ ಎಲ್ಲಿಂದ ಬಂತು ಗೊತ್ತಿಲ್ಲ. ನಮ್ಮ ಅಂಕಾಲಮಡುಗು ಗ್ರಾಮದಲ್ಲಿ ಊರು ಹುಟ್ಟಿದಾಗ್ಲಿಂದ, ನಮ್ಮ ಸ್ವಂತ ಗ್ರಾಮ, ಊರು ಹುಟ್ಟಿದಾಗ್ಲಿಂದ ಯಾರು ಮುಸ್ಲಿಮರಿಲ್ಲ. ಆದರೆ ಇಲ್ಲಿ 3 ಕನೆಕ್ಷನ್ಸ್ ಕೊಟ್ಟಿದ್ದಾರೆ. ಈ ಮೇರಿ ಪಂಚಾಯತ್ ಅಪ್ಲಿಕೇಶನ್ ಅಲ್ಲಿ ಯಾಕೆ ಪಂಚಾಯಿತಿ ಅಫಿಷಿಯಲ್ಸು ಈ ಹೆಸರುಗಳನ್ನ 14 ಹೆಸರುಗಳನ್ನ ಎಂಟ್ರಿ ಮಾಡಿದ್ರು ಅನ್ನೋದು ಪ್ರಶ್ನೆ. ಇದು ಎಲ್ಲರೂ ಚರ್ಚೆ ಮಾಡ್ಕೊಂತ ಇದ್ರಿ ಈಗಾಗಲೇ ಚಿಂತಾಮಣಿ ತಾಲೂಕಿನೆಲ್ಲೆಡೆ. ನಾನು ಸೂಕ್ಷ್ಮವಾಗಿ ಗಮನಿಸಿದೆ, ನಮ್ಮ ಅಂಕಾಲಮಡುಗು ಗ್ರಾಮದಲ್ಲಿ ಇಲ್ಲಿ 3 ಹೆಸರುಗಳನ್ನ ಮೇರಿ ಪಂಚಾಯತ್ನಲ್ಲಿ ಎಂಟ್ರಿ ಮಾಡಿದ್ದಾರೆ. ಆ 3 ಹೆಸರುಗಳಿಗೆ ಯಾವ್ದಾದ್ರು ಮ್ಯಾಚ್ ಆಗುತ್ತಾ ವೋಟರ್ ಲಿಸ್ಟ್ಗೆ ಚೆಕ್ ಮಾಡಿದ್ರೆ, ಒಂದು ಹೆಸರು ಸಿಮ್ರಾನ್ ಸುಲ್ತಾನ್ ಅಂತಕ್ಕಂಥ ಹೆಸರು ಮ್ಯಾಚ್ ಆಗ್ತಾ ಇದೆ. 107 ಪೇಜ್ ನಂಬರ್ 6, ಪೋಲಿಂಗ್ ನಂಬರ್ 107 ಸಿಮ್ರಾನ್ ಸುಲ್ತಾನ್ ಅಂತಿದೆ. ಈ ಫಯಾಜ್ ಅಂತಕ್ಕಂಥ 106 ಅಲ್ಲಿ ಒಂದು ವೋಟ್ ಇದೆ. ಬಟ್ ಇಲ್ಲಿ ವಾಟರ್ ಕನೆಕ್ಷನ್ಸ್ ಅಲ್ಲಿ ಫಯಾಜ್ ಅಂತಕ್ಕಂಥದ್ದು ಇಲ್ಲ. ಈ ರೀತಿ ಯಾಕೆ ಮಾಡಿದ್ರು ಅಂತ ದೀರ್ಘವಾಗಿ ಚರ್ಚೆ ಯೋಚನೆ ಮಾಡಿದ್ರೆ, ಕೆಲವೊಂದು ವ್ಯಕ್ತಿಗಳು ಸೂಚಿಸ್ತಕ್ಕಂಥದ್ದು ಏನು ಅಂತಂದ್ರೆ, ಅಲ್ಲಿರ್ತಕ್ಕಂತಹ ಸರ್ಕಾರಿ ಜಮೀನುಗಳನ್ನ ಕಬ್ಜಾ ಮಾಡೋದಕ್ಕೆ ಯಾರು 90 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀವಿ, ನಾವು 11 ಸರಿ ಗೆದ್ದಿದ್ದೀವಿ ಅಂತ ಹೇಳ್ಕೊಂತ ಇದ್ದಾರೆ, ಅವರು ಈ ಕೃತ್ಯವನ್ನ ಮಾಡಿರಬಹುದು ಅಂತಕ್ಕಂಥದ್ದು ಸಾಬೀತು ಮಾಡಿದ್ದಾರೆ. ಯಾಕೆ ಅಂತಂದ್ರೆ, ನಾನು 2013 ಸಾರ್ವತ್ರಿಕ ಚುನಾವಣೆಯಿಂದ ನಾನು ಬೂತಲ್ಲಿ ಕೂತ್ಕೊಂತೀನಿ. ನಮ್ಮೂರಲ್ಲಿ 3 ಜನ ಹೆಸರುಗಳು ಯಾರು ಇಲ್ಲಿ ಎಂಟ್ರಿ ಇದ್ದಾರೆ, ಒಬ್ರು ಮತ್ತೆ ಇಬ್ರು ಇಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇದ್ದಾರೆ. ಒಬ್ರು ಖಂಡಿತವಾಗಿ ಬರ್ತಾರೆ. ಯಾವಾಗ? MLA ಎಲೆಕ್ಷನ್ಗೆ, MP ಎಲೆಕ್ಷನ್ಗೆ ಮಾತ್ರ ಬರ್ತಾರೆ, ವೋಟ್ ಹಾಕೊಂಡು ಹೋಗ್ತಾರೆ. ಮಿಕ್ಕಿದ್ದು ಪಂಚಾಯತಿಗೆ ಬರಲ್ಲ, ZPTPS ಬರಲ್ಲ, ಬೇರೆ ಎಲೆಕ್ಷನ್ಗೆ ಯಾವುದಕ್ಕೂ ಬರಲ್ಲ. MLA ಎಲೆಕ್ಷನ್ಗೆ ಬರ್ತಾರೆ, MP ಎಲೆಕ್ಷನ್ಗೆ ಬರ್ತಾರೆ. 2013ರಲ್ಲಿ ಬಂದ್ರು, ವೋಟ್ ಹಾಕೊಂಡ್ರು, ಹೋದ್ರು. 2019ರಲ್ಲಿ ಲಾಜಿಕ್ ಏನು ಅಂತಂದ್ರೆ, ನಾನು KH ಮುನಿಯಪ್ಪ ಅವರು ಸಪೋರ್ಟ್ ಮಾಡಿ ಅಲ್ಲಿ ಬೂತ್ ರೂಮ್ನಲ್ಲಿದ್ದೆ. ಇವರು ಕರೆಕ್ಟಾಗಿ 5 ಗಂಟೆ ಸಮಯದಲ್ಲಿ ಬಂದರು, ವೋಟ್ ಹಾಕಿದ್ರು. ವೋಟ್ ಹಾಕಿದ್ದ ಅವತ್ತು BJP ಕ್ಯಾಂಡಿಡೇಟ್ ವೋಟ್ ಹಾಕಿದ್ರು, ಮಾಹಿತಿ ಕೊಟ್ಬಿಟ್ಟು ಹೋದ್ರು. ಯಾಕೆ ಈ ರೀತಿ ಮಾಡ್ತಾ ಇರೋದು? ಬೇನಾಮಿಗಳ ಇದನ್ನ ಇಂಟೆಲಿಜೆನ್ಸ್ ಅವರು, ಪೊಲೀಸ್ ಅವರು ಫೈಂಡ್ ಔಟ್ ಮಾಡಬೇಕು. ಅಧಿಕಾರಿಗಳೇನು ತಪ್ಪಿಸ್ಕೊಳಕ್ಕಾಗಲ್ಲ. ಅಲ್ಲಿ ಬೇರೆ ಬೇರೆ ಏನೋ ಹೇಳ್ತಾ ಇದ್ದಾರೆ. ಈ ಬೋಡಗುಂಡ್ಲಹಳ್ಳಿ ಅಲ್ಲ, ಯಗವಕೋಟೆ ಬೋಡಗುಂಡ್ಲಹಳ್ಳಿಗೂ ನಿಮ್ಗೂ ಏನು ಸಂಬಂಧ? ಯಾಕೆ ಈ ಥರ ಫ್ರಾಡ್ ಕೆಲಸಗಳು ಮಾಡೋದು?
15th ಫೈನಾನ್ಸ್ನಲ್ಲಿ, ಪಂಚಾಯತ್ ರಾಜ್ನಲ್ಲಿ, ರೂರಲ್ ಡೆವಲಪ್ಮೆಂಟ್ನಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ಫ್ರಾಡುಗಳೆಷ್ಟು? ಸರ್, ಸುಮಾರು 290 ದಿನ ಆಗಿದೆ ನಾವು RTI ಅಪ್ಲಿಕೇಶನ್ಸ್ ಆಗಿ. ಯಾಕೆ ನೀವು ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ? ಯಾಕೆ RTI ಕಮಿಷನ್ಸ್ನಲ್ಲಿ ನೀವು ಸುಳ್ಳು ಹೇಳ್ತಾ ಇರೋದು? ಈ ರೀತಿ ಮಾಡಬಾರ್ದು. RTI ಕಮಿಷನ್ಸ್ಗೆ ಯಾರಾದ್ರೂ ಒಬ್ಬರು ಬರಬೇಕು. ನೀವೆಲ್ಲ ಪಂಚಾಯತಿಯವರೇ ಬಂದ್ಬಿಡೋದಲ್ಲ. ಅಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗದಿರ ಕೆಲಸಗಳು ಮಾಡಿ. ಜನಸಾಮಾನ್ಯರು ಕೂಡ ತೀಕ್ಷ್ಣವಾಗಿ ಪ್ರಶ್ನೆ ಮಾಡಿ, ಯಾಕೆ ಈ ಸಮುದಾಯದ ಹೆಸರುಗಳು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದಿದ್ದಾನೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿ. ಜೈ ಶ್ರೀರಾಮ್. ನಾನು ನಿಮ್ಮ ಭಾಸ್ಕರ್ ಅಂಕಾಲ್ಮುಡು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.